ಅದಕ್ಕೆ ಸದ್ಯ ಇಂಪಾರ್ಟೆಂಟ್ ಕೆಲಸನ ಮುಗಿಸ್ಬಿಟ್ಟು ಇವತ್ತು. ಏನ್ರೋ ಇದು, ಬೆಳಿಗ್ಗೆ ಹೋದವ್ರು ಈಗ ಬರ್ತಾ ಇದ್ದೀರಾ? ಹೊರಗಡೆ ಹೋದ್ರೆ ನಿಮ್ಗೆ ಊಟ ತಿಂಡಿ ಏನು ಬೇಡ ಅಲ್ಲ? ಇದೇ ಯೋಚನೆ ಅಲ್ವಾ ಚಿಕ್ಕಮ್ಮ? ಇನ್ನೇನೋ ಇರುತ್ತೆ. ಮಕ್ಕಳು ಟೈಮ್ ಸರಿಯಾಗಿ ಮನೆಗೆ ಬಂದ್ರ, ಊಟ ಮಾಡಿದ್ರ, ತಿಂಡಿ ಮಾಡಿದ್ರ, ಇದೇ ತಾನೇ ನಮ್ ಜೀವನ. ಪ್ರಾಕ್ಟೀಸ್ ಇತ್ತಮ್ಮ, ಫಸ್ಟ್ ಡೇ ಅಲ್ವಾ, ಹುಡುಗರೆಲ್ಲ ಬಂದಿದ್ರು. ಪ್ರಾಕ್ಟೀಸ್ ಆದ್ಮೇಲೆ ಒಂದು ಇಂಪಾರ್ಟೆಂಟ್ ಕೆಲಸ ಆಯ್ತು, ಅದನ್ನು ಮುಗಿಸ್ಬಿಟ್ರಿ. ಮನೆಗೆ ಬಂದು ಊಟ ತಿಂಡಿ ಆದ್ರೂ ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ? ಇಲ್ಲಮ್ಮ, ಅಸೋಸಿಯೇಷನ್ ಹೋಗ್ಬೇಕಿತ್ತಮ್ಮ. ಅದು ನಮ್ಮ ಟೀಮಲ್ಲಿ ಯಾರ್ಯಾರು ಪ್ಲೇಯರ್ಸ್ ಇದ್ದಾರೆ ಅವ್ರ ಡೀಟೇಲ್ಸ್ ಎಲ್ಲ ಒಂದು ರಿಟರ್ನ್ ಫಾರ್ಮೆಟ್ ಅಲ್ಲಿ ಕೊಡ್ಬೇಕಿತ್ತು, ಅದನ್ನು ಮುಗಿಸ್ಕೊಂಡು ಬಂದ್ವಿ. ಅಸೋಸಿಯೇಷನ್ ಅವ್ರು ಒಪ್ಕೊಂಡ್ರಾ? ಮತ್ತೆ ಒಪ್ಕೊಳ್ದೇ ಇರ್ತಾರ? ಲಕ್ಕಿ ಕ್ಯಾಪ್ಟನ್ ಗೌರಿ ಶಂಕರ್ ಅವ್ರ ಕೋಚ್ ಅಂತ ಹೇಳಿದ ತಕ್ಷಣ ಅಸೋಸಿಯೇಷನ್ ಅವರು ಖುಷಿಯಿಂದ ಒಪ್ಕೊಂಡ್ಬಿಟ್ರು. ಅಮ್ಮ, ಗೀತಾ ಎಲ್ಲಿ? ರೂಮ್ ನಲ್ಲಿ ಇದ್ದಾಳೆ. ಅವಳೆಲ್ಲಪ್ಪ ಈಗ ನಮ್ಮ ಹತ್ರ ಮಾತಾಡ್ತಾಳೆ? ಅವಳಗ್ ಟೈಮ್ ಎಲ್ಲಿದೆ ಹೇಳು? FM ನಲ್ಲಾದ್ರೆ ಪಟ್ಪಟ ಅಂತ ಮಾತಾಡ್ತಾಳೆ. ಸಂಬಳ ಕೊಡ್ತಾರಲ್ಲ ಅದಕ್ಕೆ. ಅಮ್ಮ, ಯಾಕಾಗಂತೀಯ? ಗೀತಾ ಎಲ್ಲರ ಜೊತೆ ಮಾತಾಡ್ಕೊಂಡಿರಲ್ವಾ? ಈಗೇನು ತಿಂಡಿ ಕೊಡ್ಲಾ? ತಿಂತೀರಾ? ಗೀತನ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ ಇರು. ಹೌದಪ್ಪ, ಹೆಂಡತಿ ಪಕ್ಕದಲ್ಲಿದ್ರೆ ತಾಯಿ ಎಲ್ಲಿ ಕಾಣ್ತಾಳೆ ಹೇಳು? ಹೌದೌದು, ನಾನು ಹೊಸ್ದಾಗಿ ಮದುವೆ ಆಗಿದ್ದೀನಿ ನೋಡು. ಏನಮ್ಮ ನೀನು ಆ ಟೈಮಲ್ಲೆಲ್ಲ ಸುಮ್ಮನೆ ಇದ್ದೆ, ಈಗ ಅತ್ತೆ ತರ ಅತ್ತೆ ವರ್ಷ ತೋರಿಸ್ತಾ ಇದ್ಯಾ? ನಾನು ನಿನ್ ಹೆಂಡತಿ ಕಾಟ ಕೊಡ್ತಾ ಇದ್ದೀನಿ, ಚೆನ್ನಾಗಿ ನೋಡ್ಕೋತಿಲ್ಲ. ಅತ್ತೆನೆ, ಅಮ್ಮ ಆಗಕ್ ಸಾಧ್ಯ ಇಲ್ಲ ಅಲ್ವಾ? ಅಮ್ಮ, ಮನೆಯವ್ರು ಗೊತ್ತಿಲ್ಲದೆ ಇರೋ ಹಾಗೆ ಮಕ್ಳಾಗದೆ ಇರೋ ತರ ಆಪರೇಷನ್ ಮಾಡಿಸ್ಕೊಂಡ್ರೆ ಮನೆಯವರೆಲ್ಲ ಸುಮ್ಮನೆ ಇರ್ತಾರೇನೆ? ಸುಮತಿ ಲೆಫ್ಟ್ ಅಂಡ್ ರೈಟ್ ತಗೋತಾ ಇದ್ದಾಳೆ ಅವಳಿಗೆ. ನೋಡ್ತಾ ಇರಿ, ಇಷ್ಟರಲ್ಲೇ ನಿಮ್ಗೆಲ್ಲ ಇನ್ನೊಂದು ಶಾಕಿಂಗ್ ನ್ಯೂಸ್ ಕಾದಿದೆ. ಜಲ್ಜಕ್ಕ, ಏನ್ ಹಾಗಂದ್ರೆ? ನೋಡ್ತಾ ಇರಿ ಹಿಂದೆ, ನನಗೇನೆ ಗೊತ್ತಿರುತ್ತೆ ಹೀಗೆ ಆಗತ್ತೆ ಹಾಗೆ ಆಗತ್ತೆ ಅಂತ. ಒಟ್ನಲ್ಲಿ ಅತ್ತೆನೆ ಸೊಸೆ ಮೇಲೆ ಕತ್ತಿ ಮಸೀತಾ ಇದ್ದಾಳೆ. ನೋಡೋಣ ಏನೇನಾಗತ್ತೆ ಅಂತ. ಒಟ್ನಲ್ಲಿ ನೀವಂತೂ ತಯಾರಾಗಿರಿ, ಏನೇ ಸುದ್ದಿ ಬಂದ್ರು ಒಪ್ಕೊಳಕ್ಕೆ. ಜಲ್ಜಕ್ಕ, ನೀವ್ ಹಾಗೆಲ್ಲ ಹೇಳ್ಬಿಡಿ ಅವಳ ಬಗ್ಗೆ. ನಾನ್ ಹೇಳ್ದೆ ಇದ್ರೇನು ಆಗೋದ್ ಬದ್ಲಾಗೋಗುತ್ತಾ? ಸರಿ ಸರಿ, ಈಗೇನ್ ನೀನ್ ಬಂದಿದ್ದು? ಈರುಳ್ಳಿ ಬೇಕೋ ಸಕ್ಕರೆ ಬೇಕೋ? ಏನಿಲ್ಲ, ಸುಮ್ನೆ ಹೀಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಆಯ್ತಮ್ಮ, ನೀನೇನ್ ಫ್ರೀಯಾಗಿ ಕೂತಿರ್ತೀಯಾ? ಮನೇಲಿ ಬೇಕಾದಷ್ಟು ಕೆಲಸ ಬಿದ್ದಿರತ್ತೆ, ಹೋಗ್ಬಿಟ್ ಬಾ. ಇವಾಗ ಬಂದ್ರ ನೀವು? ಹೋಗಿತಾ? ನಾನು ಎಲ್ಲಿ ಹೋಗಿದ್ದೆ, ಏನ್ ಮಾಡ್ದೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಲ್ವಾ? ಅದೇನ್ ಬೇಕಾಗಿಲ್ಲ, ನೀವ್ ಕಬಡ್ಡಿ ಪ್ರಾಕ್ಟೀಸ್ ಮುಗಿಸ್ಕೊಂಡು ಅಸೋಸಿಯೇಷನ್ ಅಲ್ಲಿ ಕೆಲಸ ಮುಗಿಸ್ಕೊಂಡು ಬಂದ್ರಿ ಅಂತ ನನಗೆ ಗೊತ್ತು. ಅದೇ ಗೆಸ್ ಮಾಡ್ದೆ. ಅಮ್ಮನ ಹತ್ರ ಮಾತಾಡೋದು ಕೇಳಿಸ್ಕೊಂಡ? ನಾನು ಇನ್ನೊಬ್ರ ಹತ್ರ ಮಾತಾಡೋದು ಆ ಥರ ಕೇಳಿಸ್ಕೊಳ್ಳೋ ಅಭ್ಯಾಸ ಇಲ್ಲ. ಆದ್ರೂ ಅಷ್ಟು ಕರೆಕ್ಟ್ ಆಗಿ ಹೇಗೆ ಗೆಸ್ ಮಾಡ್ದೆ ಅಂತ? ನೀವು ಕಬಡ್ಡಿ ಪ್ರಾಕ್ಟೀಸ್ ಮುಗಿದ್ಮೇಲೆ ಮನೆಗೆ ಬರಲಿಲ್ಲ ಅಂದ್ರೆ ಕಬಡ್ಡಿಗೆ ಸಂಬಂಧಪಟ್ಟಿದ್ದೇ ಏನಾದರೂ ವಿಷಯ ಇರುತ್ತೆ, ಅದಕ್ಕೆ ಗೆಸ್ ಮಾಡಿದೆ ನೀವು ಅಸೋಸಿಯೇಷನ್ ಕಡೆ ಹೋಗಿರ್ಬೋದು ಅಂತ. ಹೋದ್ ಕೆಲಸ ಹೇಗಾಯ್ತು? ಚೆನ್ನಾಗಾಯ್ತು ಗೀತಾ. ಅಸೋಸಿಯೇಷನ್ ಅವರು ತುಂಬಾ ಖುಷಿ ಪಟ್ರು. ಟೀಮಿಗೆ ಒಂದು ಹೆಸರಿಡಿ ಅಂತ ಹೇಳಿದ್ರು. ಸೂಪರ್ ಆಗಿರೋ ಹೆಸರಿಟ್ಟಿದ್ದೀನಿ. ಏನಂತ ಹೆಸರಿಟ್ರಿ? ಟೀಮ್ 99. ಟೀಮ್ 99? ಯಾಕೆ? ಈಗ 100 ಅಂದ್ರೆ ಸೆಂಚುರಿ ಅಲ್ವಾ? 99 ಸ್ಕೋರ್ ಮಾಡಾದ್ಮೇಲೆ ಆ ಒಂದು ರನ್ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಆ ಕ್ಯೂರಿಯಾಸಿಟಿ ನಮ್ಮ ಟೀಮ್ ಮೇಲೆ ಇರಬೇಕು. ಹೆಂಗಿದೆ ಹೆಸರು? ಚೆನ್ನಾಗಿದೆ ಹೆಸರು. ಈ ಹೆಸರು ಕೇಳಿದಾಗ ನಾನ್ ಕನ್ಫ್ಯೂಸ್ ಆದಾಗೆ ಇನ್ನೊಬ್ರು ಕನ್ಫ್ಯೂಸ್ ಆಗ್ತಾರೆ. ಈ ಹೆಸರಲ್ಲೇ ಏನೋ ಒಂದು ಕ್ಯೂರಿಯಾಸಿಟಿ ಇದೆ, ಅದಕ್ಕೆ ಈ ಹೆಸರಿಟ್ಟಿದ್ದು ಟೀಮ್ 99. ಪುಟ್ಟಿಯಲ್ಲಿ ಅಮ್ಮನ್ ಮಾತಾಡ್ಸ್ಕೊಂಡ್ ಬಂದೆ, ಅಲ್ಲೂ ಇರ್ಲಿಲ್ಲ. ನೀನ್ ಆಟ ಆಡ್ಸ್ತಾ ಇದೆಯಾ ಅಂತ ಅನ್ಕೊಂಡೆ. ಅವಳು ಅಮ್ಮನ ರೂಮಲ್ಲಿ ಇದ್ದಾಳೆ. ಬಾ, ಪುಟ್ಟಿನ ಮಾತಾಡ್ಸ್ಕೊಂಡ್ ಬರೋಣ. ಈ ವಿಷಯ ಅವಳಿಗೆ ಹೇಳ್ಬೇಕಲ್ವಾ? ಅವಳಿಗೆ ಯಾಕೆ ಇದನ್ನೆಲ್ಲ ಹೇಳ್ತೀರಾ? ಗೀತಾ, ಖುಷಿ ವಿಷಯ. ಅಮ್ಮಂಗೆ ಹೇಳಿದೀನಿ, ನಿನಗೆ ಹೇಳಾಯ್ತು. ಇನ್ಯಾರು ಉಳಿದಿರೋದು? ಪುಟ್ಟಿ ಮಾತ್ರ. ಅವಳಿಗೆ ಹೇಳೋಣ ಬಾ. ಅವಳಿಗಿದೆಲ್ಲ ಅರ್ಥ ಆಗಲ್ಲ. ಈ ಮಾತನ್ನ ನೀನ್ ಹೇಳ್ತಾ ಇದ್ಯಾ? ನೀನೇ ಹೇಳ್ತಾ ಇದ್ದೆ ಮಕ್ಕಳಿಗೆ ಏನು ಗೊತ್ತಿಲ್ಲ ಅನ್ನೋ ತರ ಟ್ರೀಟ್ ಮಾಡಬಾರ್ದು. ನಮ್ಗೆ ಏನ್ ಅನ್ಸುತ್ತೋ, ನಮ್ಗೆ ಏನ್ ಗೊತ್ತಿದೆಯೋ ಅದನ್ನ ಹೇಳ್ಕೊಡ್ಬೇಕು. ಅರ್ಥ ಮಾಡ್ಕೊಳ್ಳೋದು ಬಿಡೋದು ಅವ್ರ ಕೆಪಾಸಿಟಿ ಅಂತ. ಇವತ್ತಿನ ದಿನ ನಾವು ಶೇರ್ ಮಾಡ್ಕೊಂಡ್ರೆ ನಾಳೆ ದಿನ ಅವರು ಶೇರ್ ಮಾಡ್ಕೋತಾರೆ ಅಂತ ನೀನೇ ಹೇಳ್ದೆ. ಬಾ ಹೋಗೋಣ. ಲಕ್ಕಿಯವರೇ, ನೀವ್ ಹೋಗ್ ಬನ್ನಿ.
ಅಮ್ಮ ಏನದು ಅಂದ್ರ? ಅವ್ರೇನಂತಾರೆ? ಅವ್ರೇನು ಅಂದಿಲ್ಲ ಪಾಪ. ನಿನ್ನ ನೋಡಿದ್ರೇನೆ ಗೊತ್ತಾಗ್ತದೆ ನೀನ್ ಸುಳ್ಳು ಹೇಳ್ತಾ ಇದೀಯ ಅಂತ. ಜಾನು ಪುಟ್ಟಿನ ಮಾತಾಡ್ಸೋದಕ್ಕೆ ನೀನ್ ಬರಲ್ಲ ಅಂತಿದ್ಯಾ? ಹೇಳು ಗೀತಾ, ಅಮ್ಮ ಏನದು ಅಂದ್ರ ಮುಟ್ಬೇಡ ಮಾತಾಡ್ಸ್ಬೇಡ ಅಂತ? ಅವ್ರ ಹಾಗೇನು ಹೇಳಿಲ್ಲ ಲಕ್ಕಿ ಅವ್ರೆ. ನೋಡಿ ಇದೆಲ್ಲ ಹರಡು ಬಿದ್ದಿದೆ, ಸರಿ ಮಾಡ್ಬೇಕು, ಕೆಲ್ಸಗಳಿದೆ, ನೀವ್ ಹೋಗ್ ಬನ್ನಿ. ಓನು ಪುಟ್ಟಿ, ಇಷ್ಟು ಬೇಗ ಇದ್ದಿದ್ಯಾ? ಬ್ರೇಕ್ಫಾಸ್ಟ್ ಮಾಡ್ದ? ನಾನು ನಿಮ್ಮ ಮಮ್ಮಿನ ಕರೆದೆ, ಬಾ ನಿನ್ನ ಮಾತಾಡ್ಸೋಣ ಅಂತ. ಬರಲ್ಲ, ನನ್ಗೆ ತುಂಬಾ ಕೆಲಸ ಇದೆ ಅಂತ ಹೇಳಿದ್ಲು. ನಿಮ್ಮ ಮಮ್ಮಿ ಬಂದಾಗ ಟೂ ಬಿಟ್ಬಿಡು. ಯಾರನ್ನ ಹೇಳ್ತಿದ್ಯೋ? ಇನ್ಯಾರಮ್ಮ, ಗೀತಾ. ಪುಟ್ಟಿನ ಮಾತಾಡ್ಸೋಣ ಬಾ ಅಂತ ಕರೆದ್ರೆ ಕೆಲಸ ಇದೆ ಅಂತ ಅಂದ್ಬಿಟ್ಲು. ನಾನು ನಮ್ಮ ಟೀಮ್ಗೆ ಒಂದು ಹೆಸರಿಟ್ಟಿದ್ದೀನಿ, ಟೀಮ್ 99 ಅಂತ. ಹೆಂಗಿದೆ ಹೆಸರು? ಸೂಪರ್ ಅಲ್ಲ? ಹೂನಪ್ಪ, ನೀನ್ ಅವಳಿಗೆ ಹೇಳ್ಬಿಟ್ರೆ ಎಲ್ಲ ಅರ್ಥ ಆಗ್ಬಿಡುತ್ತೆ ಅವಳಿಗೆ. ಅರ್ಥ ಆಗುತ್ತೆ ಅಮ್ಮ. ಈಗ ನಮ್ ವಿಷಯ ಅವ್ರ ಹತ್ರ ಶೇರ್ ಮಾಡ್ಕೊಂಡ್ರೆ ಅವ್ರು ಬೆಳ್ದಾದ್ಮೇಲೆ ಅವ್ರ ವಿಷಯ ನಮ್ಮ ಹತ್ರ ಶೇರ್ ಮಾಡ್ಕೋತಾರೆ. ಇಲ್ಲಾಂದ್ರೆ ಒಂದು ಡಿಸ್ಟೆನ್ಸ್ ಬಂದ್ಬಿಡುತ್ತೆ. ಯಾರೋ ಹೇಳಿದ್ದು? ಇನ್ಯಾರಮ್ಮ, ಗೀತಾ. ಅವಳು ರೇಡಿಯೋ ಪ್ರೋಗ್ರಾಮ್ಗೋಸ್ಕರ ಏನೇನೋ ರಿಸರ್ಚ್ ಮಾಡ್ತಾ ಇರ್ತಾಳೆ. ಅವಾಗ ಹೇಳಿದ್ಲು. ಅವಳು ಹೇಳಿದ್ಲು ನೀನ್ ಕೇಳ್ತೀಯಾ? ಒಳ್ಳೇದನ್ನ ಕೇಳಿದ್ರೆ ತಪ್ಪೇನಮ್ಮ? ಅವಳು ಹೇಳಿದ್ದೆಲ್ಲ ನಿಂಗೆ ಒಳ್ಳೇದಾಗೆ ಕಾಣುತ್ತೆ. ನೀನು ಅವಳಿಗೆ ಏನಾದ್ರು ಅಂದ್ಯಾ? ಯಾಕೆ, ನಾನೇನಂದೆ ಅವಳಿಗೆ? ಮಗುನ ಮಾತಾಡ್ಸೋಣ ಬಾ ಅಂತ ಕರೆದಾಗ ಅವಳು ಬಂದಿಲ್ಲ. ಮಗುನ ಮಾತಾಡ್ಸ್ಬೇಡ ಮುಟ್ಬೇಡ ಅಂತ ನೀನೇನಾದ್ರು ಅಂದ್ಯಾ? ಇನ್ಮೇಲೆ ಮಗುನ್ ಮುಟ್ಟೋದಾಗ್ಲಿ ಆಟ ಆಡ್ಸೋದಾಗ್ಲಿ ಏನು ಬೇಕಾಗಿಲ್ಲ. ನನಗ್ ಕೆಲ್ಸ ಇದ್ದು ಅವಳು ಫ್ರೀ ಆಗಿದ್ರೆ ಮಗುನ್ ಕೊಡ್ಬೋದು. ನಾನ್ ಫ್ರೀ ಆಗೇ ಇರ್ತೀನಿ, ಅವಳಿಗೆಲ್ಲ ಅಷ್ಟು ರಾಶಿ ಕೆಲ್ಸ ಇರುತ್ತೆ. ಅದ್ ಬಿಟ್ಬಿಟ್ಟು ಕೊಡಿ ಮಗುನ್ ನೋಡ್ಕೋತೀನಿ ಅಂದ್ರೆ ಹೇಗೋ ಕೊಡಕ್ಕಾಗುತ್ತೆ? ಮಗುನ್ ನೋಡ್ಕೋಬೇಡ, ಹೋಗ್ ಕೆಲ್ಸ ನೋಡು ಅಂತ ಗದರ್ದೆ ಅಷ್ಟೆ. ಆ ಕ್ಷಣಕ್ಕೆ ಹೇಳಿದ್ದು. ಅವಳು ಮೊದ್ಲಿನ ಥರ ಇಲ್ಲ. RJ ಕೆಲ್ಸಕ್ಕೆ ಸೇರಿ ಅವಾರ್ಡ್ ಬೇರೆ ಬಂದ್ಬಿಟ್ಟಿದೆ. ಅದು ಅವಳಿಗೆ ತಲೆಗೆ ಏರಿರೋದು. ಇಲ್ಲಮ್ಮ, ಗೀತಾ ಆ ಥರ ಅಲ್ಲ. ನಿನ್ ಹತ್ರ ಹಾಗೆ ನಡ್ಕೋತಾಳೆ, ಆದ್ರೆ ನನ್ನ ಹತ್ರ ಹೀಗೆ. ಗೊತ್ತಾಗ್ತಿದೆ ಅವಳು ಬದಲಾಗ್ತಿರೋದು. ಅವಳು ಮೊದಲು ಮನೆಗೆ ಬಂದಾಗ ಹೇಗಿದ್ಲೋ ಈಗಲೂ ಹಾಗೇ ಇದ್ದಾಳೆ. ಒಂಚೂರು ಬದಲಾಗಿಲ್ಲ ಅವಳು. ನಿನಗೆ ನೀನ್ ಹೆಂಡ್ತಿನೇ ದೊಡ್ಡವಳು, ಅವಳು ಹೇಳಿದ್ದೇ ವೇದ ವಾಕ್ಯ. ನನ್ನ ಮಾತಿಗೆ ಎಲ್ಲೋ ಬೆಲೆ. ಹೋಗ್ಲಿ ಬಿಡು ಅಮ್ಮ. ಮಕ್ಳಾಗದೆ ಇರೋ ತರ ಆಪರೇಷನ್ ಮಾಡಿಸ್ಕೊಂಡ್ರೆ ಮನೆಯವರೆಲ್ಲ ಸುಮ್ಮನೆ ಇರ್ತಾರೆ. ನೋಡ್ತಾ ಇರಿ, ಇಷ್ಟಲ್ಲೇ ನಿಮ್ಗೆಲ್ಲ ಇನ್ನೊಂದು ಶಾಕಿಂಗ್ ನ್ಯೂಸ್ ಆಗಿದೆ. ಯಾಕೆ ಜಲ್ಜನ್ ಮನೆಗೆ ಹೋಗಿ ಬರ್ತೀನಿ ಅಂತ ಹೋದವಳು ಹೀಗೆ ಹ್ಯಾಪ್ ಮೊರೆ ಹಾಕೊಂಡ್ ಬರ್ತಾ ಇದೀಯಾ? ಆ ಜಲ್ಜಕ್ಕ ಎಂತ ಮಾತಾಡಿದ್ರು ಗೊತ್ತಾ ಅತ್ತೆ? ಏನಂತ ಅವಳ್ದು ಮತ್ ಹೊಸ ರಾಗ? ನಮ್ ಗೀತಂಗೆ ಅವ್ರ ಮನೇಲಿ ಏನೋ ತೊಂದ್ರೆ ಆಗ್ತಿದೆ ಅನ್ಸ್ತಿದೆ ನಂಗೆ. ಅಲ್ವೇ, ಯಾಕೆ ಸುಮ್ನೆ ತೊಂದ್ರೆ ಆಗ್ಬಿಡತ್ತೆ ಅವಳಿಗಲ್ಲಿ? ಅವಳು ಯಾರಿಗೂ ಕೇಳ್ದೆ ಮಕ್ಳಾಗ್ದೇ ಇರೋಗೆ ಆಪರೇಷನ್ ಮಾಡಿಸ್ಕೊಂಡ್ಲಲ್ವಾ, ಅದಲ್ಲಿ ಯಾರಿಗೂ ಇಷ್ಟ ಆಗಿಲ್ಲ, ಎಲ್ರು ಬೇಜಾರ್ ಮಾಡ್ಕೊಂಡಿದ್ದಾರೆ. ಆ ಸುಮ್ತಿ ಅಕ್ಕ ಬೇರೆ ಟಾರ್ಚರ್ ಕೊಡಕ್ ಶುರು ಮಾಡಿದಾರಂತೆ. ಹಾಗಂತ ಯಾರು ಹೇಳಿದ್ರು? ಆ ಜಲ್ಜಂಗ್ ಯಾರು ಹೇಳಿದ್ರಂತೆ? ಇನ್ಯಾರೋ ಅವ್ರ ಮಗಳು ಫೋನ್ ಮಾಡಿ ಹೇಳಿರ್ತಾಳೆ. ಇಲ್ಲ ಆಗ್ತಿರೋದಕ್ಕೂ ಅವ್ರು ಮಾಡ್ತಿರೋದಕ್ಕೂ ಎಲ್ಲ ಸರಿಯಾಗಿದೆ. ಜೊತೆಗೆ ನಿಮ್ಗೊಂದ್ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದೆ, ಕಾಯ್ಕೊಂಡಿರಿ ಅಂತ ಬೇರೆ ಹೇಳ್ ಕಳ್ಸಿದ್ದಾರೆ. ಹೌದೇನೆ? ಪಾಪ ಗೀತಾ ಮನೇಲಿ ಅದೇನೇನ್ ಕಷ್ಟ ಪಡ್ತಿದ್ದಾಳೋ ಏನೋ. ಈ ಹುಡುಗ ಅಂತೂ ನನ್ನ ಹತ್ರ ಒಂದು ವಿಷಯನೂ ಹೇಳಲ್ಲ, ಒಬ್ಳೆ ಸುಮ್ನೆ ಅನುಭವಿಸ್ತಾಳೆ. ಅವಳು ನಿಮ್ಮ ಹತ್ರ ನನ್ನ ಹತ್ರ ಯಾವತ್ ಹೇಳ್ತಾಳೆ ಹೇಳಿ? ಒಟ್ನಲ್ಲಿ ಗಂಡನ ಮನೆಯವ್ರನ್ನೇ ಬಿಟ್ಕೊಡಲ್ಲ ಅವಳು. ನಮ್ ಗೀತಾ ತಪ್ಪು ಮಾಡ್ಬಿಟ್ಲು ಕಣೆ. ತನಗ್ ಮಕ್ಳಾಗದೇ ಇರೋ ಹಾಗೆ ಆಪರೇಷನ್ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಾದ್ಮೇಲೆ ನಮಗೆ ಇಷ್ಟು ನೋವಾಗಿದೆ, ಸಂಕಟ ಆಗಿದೆ. ಇನ್ನ ಸುಮತಿಗೆ ಆಗದೆ ಇರತ್ತಾ? ಆ ಮೊಮ್ಮಕ್ಕಳ ಬಗ್ಗೆ ಅವಳು ಎಷ್ಟು ಕನಸು ಕಟ್ಕೊಂಡಿದ್ಲು. ತನ್ ಮಗನ್ಗೆ ಇನ್ ಮುಂದೆ ಮಕ್ಕಳೇ ಆಗಲ್ಲ ಅಂತ ಗೊತ್ತಾದ್ರೆ ಅವಳಿಗೆ ಕೋಪ ಬರ್ದೇ ಇರಕ್ ಸಾಧ್ಯನೇನೆ? ಅಲ್ಲ ಅತ್ತೆ, ಮೊದ್ಲು ಸುಮತಿ ಅಕ್ಕಂಗೆ ನಮ್ ಗೀತನ್ ಕಂಡ್ರೆ ಆಗ್ತಿರ್ಲಿಲ್ಲ. ತಪ್ಪಕ್ಕಿದ್ದಾಳೆ, ಹಾಗಿದ್ದಾಳೆ, ಹೀಗಿದ್ದಾಳೆ ಅಂತ. ಆಮೇಲೆ ಅವಳು ಒಳ್ಳೆ ಗುಣಗಳನ್ನ ನೋಡಿ ಇಷ್ಟ ಪಡಕ್ ಶುರು ಮಾಡಿದ್ರು, ಹೊಂದ್ಕೊಂಡು ಹೋದ್ರು. ಆದ್ರೆ ಈಗ ಇವಳು ಮಾಡ್ತಿರೋ ಕೆಲ್ಸಗಳಿಗೆ ಅವಳ ತಲೆ ಮೇಲೆ ಅವಳೆ ಚಪ್ಪಲಿಕಲ್ಲಿ ಎಳ್ಕೊಳ್ತಿದ್ದಾಳೆ. ಸುಮತಿ ಏನ್ ಕೆಟ್ಟವಳಲ್ಲ ಕಣೆ. ಈ ವಿಷಯ ಕೇಳಿ ಅವಳು ತುಂಬಾ ನಿರಾಸೆ ಆಗಿರುತ್ತೆ, ಸಿಟ್ಟು ಬಂದಿರುತ್ತೆ. ಇವಳು ಒಂದ್ 4 ದಿವಸ ಶಾಂತಿ ಆಗೋದನ್ನೆಲ್ಲ ಸಹಿಸ್ಕೋಬೇಕು, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಸುಮತಿ ಅಕ್ಕ ಒಳ್ಳೆಯವರೇ ಇರ್ಬೋದು ಅತ್ತೆ, ಆದ್ರೆ ಈ ಅಮ್ಮ ಮಗ್ಳು ಹೇಳಿಕೆ ಮಾತು ಕೇಳ್ಕೊಂಡು ಅವ್ರು ಹೇಳಿದೆಲ್ಲ ತಲೆಗೆ ತುಂಬಿಕೊಂಡು ಪಾಪ ನಮ್ ಗೀತಂಗೆ ಏನ್ ತೊಂದರೆ ಕೊಡ್ತಾರೋ ಏನೋ ಅಂತ ಅನಿಸ್ತಿದೆ ನಂಗೆ.
ಈ ಜನ್ಮದಲ್ಲಿ ಅವ್ರ ಮಗ ಅಪ್ಪ ಅಂತ ಅನ್ಸ್ಕೊಳಲ್ಲ ಅನ್ನೋ ಹೊಟ್ಟೆ ಊರಿಗೆ ಇವ್ರು ಹೇಳಿದ ಮಾತೆಲ್ಲ ನಿಜ ಅಂತ ನಂಬೋದಲ್ವಾ ಅತ್ತೆ? ಇರ್ಬೋದು ಕಣೆ. ಇನ್ನು ಅದೇನೇನ್ ನೋಡ್ಬೇಕೋ ಏನೋ. ನಿಮ್ ಮಗಳು ಮಾಡೋದು ಒಂದೊಂದಲ್ಲ, ಚೆನ್ನಾಗಿ ಬದುಕಿ ಬಾಳ್ಬೇಕಾಗಿರೋಳು. ಅವಳ ಜೀವನ ಅವಳೇ ಹಾಳು ಮಾಡ್ಕೊಳ್ತಿದ್ದಾಳೆ ನೋಡಿ. ನನಗೇನೋ ಹಾಗೆ ಅನಿಸ್ತಿದ್ಯಪ್ಪ. ನನಗ್ ಗೊತ್ತಿಲ್ವಾ ನನ್ ಮಗುನ ಹೇಗ್ ಸಮಾಧಾನ ಮಾಡ್ಬೇಕು ಅಂತ? ತಾಯ್ತನ ಏನು ಅಂತಾನೆ ಗೊತ್ತಿಲ್ದಿರೋಳಿ. ಇನ್ಮೇಲೆ ಮಗುನ್ ಮುಟ್ಟೋದಾಗ್ಲಿ ಆಟ ಆಡ್ಸೋದಾಗ್ಲಿ ಏನು ಬೇಕಾಗಿಲ್ಲ. ನನ್ ಮಗುನ ಹೇಗ್ ನೋಡ್ಕೋಬೇಕು ಅಂತ ನನಗ್ ಗೊತ್ತು. ಇನ್ನಿನ ಅಗತ್ಯ ಇಲ್ಲ. ಏನಮ್ಮ, ಹೇಗಿದ್ಯಾ? ಏನ್ ಫೋನ್ ಮಾಡ್ದವಳು ಹೀಗೆ ಕೇಳ್ತಿದ್ಯಾ? ಏನಾದ್ರೂ ಕನ್ಸ್ ಬಿತ್ತಾ? ಕನಸು ಕಂಡಿದ್ರೆ ಮರ್ತು ಬಿಡ್ತಿದ್ನೋ ಏನೋ. ಕನಸು ಬೀಳೋದಕ್ಕೆ ನಿದ್ದೆ ಬರ್ಬೇಕಲ್ವಾ? ನಿದ್ದೆನೆ ಬರ್ಲಿಲ್ಲ ಅಂದ್ರೆ ಕನ್ಸಲ್ಲಿಂದ ಬರ್ಬೇಕು ಹೇಳು. ನಿನ್ಗೆ ಆ ಮನೇಲಿ ತುಂಬಾ ತೊಂದರೆ ಕೊಡ್ತಾ ಇದ್ದಾರಂತೆ, ನಿಜನಾ? ಯಾರು ಹೇಳಿದ್ ನಿನ್ಗೆ? ಯಾರೇ ಹೇಳಿರ್ಲಿ, ಇದು ನಿಜಾನ ಸುಳ್ಳು ಅದ್ ನನಗೆ ಗೊತ್ತಾಗ್ಬೇಕು ಅಷ್ಟೇ. ನಿನಗ್ ಗೊತ್ತಿಲ್ವೇನಮ್ಮ? ನಿನಗೇನ್ ಅನ್ಸುತ್ತೆ ಹೇಳು. ನೋಡು, ಸುಳ್ಳಾಗಿರ್ಲಿ ಅಂತ ನಾನು ಹಾರೈಸ್ತೀನಿ. ನಿಜ ಆಗ್ಬಿಟ್ರೆ ಅಂತ ಭಯ ಕಣೆ ನನಗೆ. ನಮ್ಮನೆಯಲ್ಲಿ ಆ ಥರ ಯಾರೂ ಇಲ್ಲ. ಇಲ್ಲಿರೋವರೆಗೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಇನ್ನು ಮುಂದೆನೂ ಚೆನ್ನಾಗಿ ನೋಡ್ಕೋತಾರೆ. ಪರಿಸ್ಥಿತಿ ಮೊದಲನಾಗಿ ಇಲ್ವಲ್ಲ ಗೀತಾ, ಅದಕ್ಕೆ. ಚೆನ್ನಾಗೇ ಇದ್ದೀನಮ್ಮ ನಾನು, ನನಗೇನೂ ಆಗಿಲ್ಲ. ನೀನು ಯಾಕೆ ತುಂಬ ಯೋಚನೆ ಮಾಡ್ತೀಯಾ? ಇಲ್ಲ, ನೀನ್ ನನ್ನ ಹತ್ರ ಸುಳ್ಳು ಹೇಳ್ತಾ ಇದೀಯಾ ಅಂತ ಅನ್ಸ್ತಾ ಇದೆ. ಹಾಗಿದ್ರೆ ಇಲ್ಲಿಗೆ ಬಾ, ಇಲ್ಲೊಂದು 2 ದಿನ ಇರು, ನಿನಗೆ ಗೊತ್ತಾಗುತ್ತೆ. ನನಗ ಆ ಧೈರ್ಯ ಇಲ್ಲಮ್ಮ. ನಾನು ಅಲ್ಲಿಗೆ ಬಂದ್ರು ನನ್ಗಿರು ಅಂತ ಅಲ್ಲಿ ಯಾರು ಹೇಳ್ತಾರೆ ಹೇಳು? ಸುಮತಿ ತುಂಬಾ ಕಟ್ಟುವಾಗ್ಬಿಟ್ಟಿದ್ದಾಳೆ. ನೀನೇ 1-2 ದಿವಸ ಸಹಿಸ್ಕೊ, ಆಮೇಲೆಲ್ಲ ಸರಿ ಹೋಗುತ್ತೆ. ಅಂಥದ್ದೇನೂ ಆಗಿಲ್ಲ ಅಮ್ಮ, ಸಹಿಸ್ಕೊಳ್ಳೋದು ಎಲ್ಲಿಂದ ಬಂತು? ಅಮ್ಮ ಚೆನ್ನಾಗೇ ಇದ್ದಾರೆ. ನಿನ್ ಮಾತನ್ನ ನಾನು ನಂಬಲ. ಎಂಥ ಪರಿಸ್ಥಿತಿ ಬಂದ್ರು ನೀನ್ ಧೈರ್ಯ ಕಳ್ಕೊಬೇಡ ಕಣೆ. ನೀನೇನ್ ಹೇಳ್ತೀಯೋ ಅದನ್ನ ನಿಜ ಅಂತ ನಾನು ನಂಬೋ ಪ್ರಯತ್ನ ಮಾಡ್ತೀನಿ. ನೋಡು, ನೀನು ಇಲ್ಲದೆ ಇರೋದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡ. ನಾನೆಲ್ಲ ಆರಾಮಾಗೇ ಇದ್ದೀನಿ, ನನ್ನ ಜೊತೆ ಎಲ್ಲರೂ ಆರಾಮಾಗಿದ್ದಾರೆ. ಆಯ್ತು ಕಣಮ್ಮ, ಒಟ್ಟಲ್ಲಿ ನೀನ್ ಸಂತೋಷವಾಗಿದ್ರೆ ಅದೇ ನನಗೆ ನೆಮ್ಮದಿ. ಸರಿನಮ್ಮ. ಗೀತಾ, ನೀನ್ ಯಾಕೆ ನನ್ನ ಹತ್ರ ಏನೂ ಆಗಿಲ್ಲ ಅನ್ನೋ ಥರ ಮಾತಾಡಿದೆ? ಇನ್ನೇನು ಮಾಡಬೇಕಿತ್ತು ಲಕ್ಕಿ ಅವರೇ? ಅಮ್ಮ ಹಾಗಂದ್ರು ಹೀಗಂದ್ರು ಅಂತ ನಿಮ್ಮ ಹತ್ರ ಚಾಡಿ ಹೇಳೋಕ್ಕಾಗತ್ತಾ? ಆ ಸ್ವಭಾವನೂ ನಂದಲ್ಲ. ಅದು ಅಲ್ಲದೆ ಅಮ್ಮ ಡೈರೆಕ್ಟಾಗಿ ನನ್ನ ಹತ್ರ ಏನೂ ಹೇಳಿಲ್ಲ ಬಿಡಿ. ಇದೇ ಆಗಿರೋದು ಪ್ರಾಬ್ಲಮ್. ಅಟ್ಲೀಸ್ಟ್ ನನ್ನ ಹತ್ರ ವಿಷಯ ಹೇಳಿದ್ರೆ ಸೊಲ್ಯೂಷನ್ ಹುಡುಕ್ಬೋದಲ್ವಾ? ನೀವು ಇದರಿಂದ ಹೊರಗಿರೋದೇ ಒಳ್ಳೇದು ಲಕ್ಕಿ ಅವರೇ. ಇದು ಹೆಂಗಸರ ಪ್ರಾಬ್ಲಮ್ಮು, ನಾವೇ ಏನೋ ಮಾತಾಡಿ ಸರಿ ಮಾಡ್ಕೋತೀವಿ. ನೋಡಿ, ನೀವಿದ್ರಲ್ಲಿ ತಲೆ ಹಾಕಕ್ ಬಂದ್ರೆ ಇದು ಇನ್ನೂ ದೊಡ್ಡದಾಗತ್ತೆ. ಆಮೇಲೆ ಅಮ್ಮ ಅನ್ಕೋತಾರೆ ನನ್ನ ಮಗನ ಹತ್ರ ಚಾಡಿ ಹೇಳಿ ನನ್ನ ಹತ್ರ ಚೂ ಬಿಟ್ಟಿದ್ದಾಳೆ ಅಂತ. ಆಮೇಲೆ ನನಗೂ ಸಿಟ್ಟು ಬರ್ಬೋದು, ನೀವು ಬರೀ ಅಮ್ಮನ ಪರ ಮಾತಾಡ್ತಿದ್ದೀರಾ ಅಂತ. ಸುಮ್ಮನೆ ಯಾಕಿದೆಲ್ಲ? ಅದಕ್ಕೆ ದಯವಿಟ್ಟು ನೀವು ಇದರಿಂದ ಹೊರಗಿದ್ಬಿಡಿ. ಎಲ್ಲ ಮನೆ ಹೆಂಗಸರು ಇದೇ ತರ ಹೇಳಿದ್ರೆ ಮನೆ ಶಾಂತಿಯಾಗಿರುತ್ತೆ. ಅತ್ತೆ ಸೊಸೆ ಜಗಳ ಆಗೋದಕ್ಕೆ 3ನೇವರೇ ಕಾರಣ. ಅಂದ್ರೆ ಅಮ್ಮಂಗೆ ನಿನಗ್ ಮಕ್ಳು ಆಗಲ್ಲ ಅನ್ನೋದ್ರ ಬಗ್ಗೆ ಅಸಮಾಧಾನ ಇದೆ. ಅದು ಸಹಜ ಅಲ್ವಾ ಲಕ್ಕಿ ಅವರೇ? ಅದೇನೋ ಸಹಜ ಆಗಿತ್ತಾ, ಆದ್ರೆ ಅದನ್ನ ಯೂಸ್ ಮಾಡ್ಕೋತಾ ಇರೋದು ಪಿಂಕಿ ಅತ್ತಿಗೆ. ಅಮ್ಮಂಗೆ ಸಿಟ್ಟು ಬರೋದಕ್ಕೆ ಪಿಂಕಿ ಅತ್ತಿಗೆನೇ ಕಾರಣ. ಅದೇನಾದ್ರೂ ಆಗಿರ್ಲಿ, ನೀವು ಇದ್ರಲ್ಲಿ ಮಧ್ಯ ಬರಬೇಡಿ. ಅಮ್ಮ ಎಷ್ಟೇ ಬೈದ್ರು ಏನೇ ಅಂದ್ರು ನಾನು ಸಹಿಸ್ಕೋತೀನಿ. ಆದ್ರೆ ಹುಟ್ಟಿನ ಮುಟ್ಬಾರ್ದು, ಅವಳ ಹತ್ರ ಹೋಗ್ಬಾರ್ದು ಅಂದ್ರಲ್ಲ, ಅದರಿಂದ ಸ್ವಲ್ಪ ನೋವಾಯ್ತು. ಪರಿಸ್ಥಿತಿ ಯಾವಾಗ್ಲೂ ಹೀಗೆ ಇರಲ್ಲ ಗೀತಾ, ಬದಲಾಗುತ್ತೆ. ನಾವು ವೆಯ್ಟ್ ಮಾಡ್ಬೇಕಷ್ಟೆ. ಇದೆಲ್ಲ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ, ನಿಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೆ ಇದು ಯಾವುದನ್ನು ನಿಮ್ಮ ಹತ್ರ ಹೇಳ್ದೆ ನಾನೇ ಸಂಭಾಳಿಸ್ಕೊಂಡು ಹೋಗ್ತಿದ್ದಿದ್ದು.
ದತ್ತ ಅವ್ರೆ ಇದನ್ನೆಲ್ಲ ನೀವ್ಯಾಕ್ ಮಾಡ್ಬೇಕು? ಈ ಕೆಲ್ಸ ಮಾಡೋಕ್ ಮನೇಲಿ ಕೆಲಸದವ್ರಿಲ್ವಾ? ಫ್ರೀ ಇದ್ದಾಗ ನಮ್ಮನೆ ಕೆಲಸ ನಾವು ಮಾಡೋದ್ರಲ್ಲಿ ತಪ್ಪೇನ್ರಿ ಇದೆ? ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ. ಆಮೇಲೆ ದತ್ತ ಅವ್ರೆ, ಪ್ರೀಮಿಯರ್ ಲೀಗ್ಗೆ ನಿಮ್ ಟೀಮ್ ನ ರಿಜಿಸ್ಟರ್ ಮಾಡ್ಸಿದೀರಲ್ವಾ, ಅದ್ರಲ್ಲಿ ನೀವು ಆಡ್ತಿದ್ದೀರಾ? ಅದ್ರಲ್ಲಿ ತುಂಬಾ ದುಡ್ಡು ಬರುತ್ತಂತೆ, ಅಡ್ವರ್ಟೈಸ್ಮೆಂಟ್ ಎಲ್ಲ ಇರುತ್ತಂತೆ. ಇರುತ್ತೆ, ಆದ್ರೆ ಅದಕ್ಕಿಂತ ಮುಂಚೆ ನಾವು ಚೆನ್ನಾಗಿ ಆಡ್ಬೇಕಷ್ಟೇ. ನೀವು ಬಿಡಿ ದತ್ತ ಅವ್ರೆ, ಚೆನ್ನಾಗೇ ಆಡ್ತೀರಾ. ನೀವ್ ಆಡಿದ್ರೆ ಖಂಡಿತ ಟೀಮ್ ಸೆಲೆಕ್ಟ್ ಆಗೇ ಆಗತ್ತೆ. ಪ್ರತಿ ತಾಲೂಕಿಂದನೂ ಒಂದೊಂದು ಟೀಮ್ ಬರುತ್ತೆ, ಅದರಲ್ಲಿ ಯಾರು ಚೆನ್ನಾಗಿ ಆಡ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ನಮ್ ತಾಲೂಕಿಂದ ಒಬ್ರು, ಇನ್ನೊಂದು ತಾಲೂಕಿಂದ ಇನ್ನೊಬ್ರು, ಈಗ ಮಾಡಿ ಪ್ಲೇಯರ್ಸ್ ನ ಸೆಲೆಕ್ಟ್ ಮಾಡ್ತಾರೆ. ಈಗ ಕಾಂಪಿಟೇಷನ್ ಜಾಸ್ತಿ ಅಲ್ವಾ, ಅದಕ್ಕೆ ತಾಲೂಕಿಂದ ಒಬ್ಬೊಬ್ರು ಸೆಲೆಕ್ಟ್ ಮಾಡ್ತಿದ್ದಾರೆ. ಹೌದಾ? ಒಂದ್ ಟೀಮಿಂದ ಒಬ್ರನ್ನ ಸೆಲೆಕ್ಟ್ ಮಾಡೋದಾ? ಬೆಸ್ಟ್ ಪರ್ಫಾರ್ಮರ್ ಯಾರು ಇರ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಬೆಸ್ಟ್ ಅಂತ ನಿಮ್ ಟೀಮಲ್ಲಿ ಇನ್ಯಾರು ಇರೋದು? ಲಕ್ಕಿ ಅವ್ರೆ ತಾನೇ? 90% ಅವನೇನೆ. ಅವನ್ ಬಿಟ್ರೆ ನಾನ್ ಸೆಲೆಕ್ಟ್ ಆಗ್ಬೋದು ಅಷ್ಟೇ. ಹಾಗಿದ್ರೆ ಬಿಟ್ಕೊಡೋದಕ್ಕೆ ಹೇಳಿ, ಅಣ್ಣಗೋಸ್ಕರ ಅಷ್ಟು ಮಾಡೋಕ್ಕಾಗಲ್ವಾ? ಕರ್ನಾಟಕ ಟೀಮಲ್ಲಿ ಇದ್ರು ತಾನೆ, ಇದ್ರಲ್ಲೂ ಯಾಕಿರ್ಬೇಕು ಅವರು? ಇದರಲ್ಲಿ ಅಣ್ಣ ತಮ್ಮ ಅಂತ ಬರಲ್ಲ, ಯಾರು ಚೆನ್ನಾಗಿ ಆಡ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ನಾನು ಆಡಿದ್ರೆ ನನ್ನನ್ನೇ ಸೆಲೆಕ್ಟ್ ಮಾಡ್ತಾರೆ, ಲಕ್ಕಿ ಆಡಿದ್ರೆ ಲಕ್ಕಿ ಸೆಲೆಕ್ಟ್ ಮಾಡ್ತಾರೆ, ಇಲ್ಲ ಮಹೇಶ್ ಆಡಿದ್ರೆ ಮಹೇಶನ್ ಸೆಲೆಕ್ಟ್ ಮಾಡ್ತಾರೆ ಅಷ್ಟೇ. ನೋಡಿ, ನೀವು ಮೊದಲು ಎನ್ಕರೇಜ್ ಮಾಡೋದನ್ನ ಕಲ್ತ್ಕೊಳ್ಳಿ. ಆಯ್ತು, ನಾನು ಎಂಕರೇಜ್ ಮಾಡ್ತೀನಿ. ಆದ್ರೆ ಲಕ್ಕಿ ಅವ್ರಿಗಿಂತ ನೀವು ಚೆನ್ನಾಗಿ ಆಡ್ಬೇಕು, ಸೆಲೆಕ್ಟ್ ಆಗ್ಬೇಕು. ಕಷ್ಟಪಟ್ಟು ಆಡಿದತ್ತ ಅವ್ರೆ. ನೀವು ತಟ್ಟೆಗೆ ಅನ್ನ ಹಾಕೊಂಡು ಬಾರಿಸ್ತಿರಲ್ಲ, ಆ ತರ ಅಲ್ಲ ಪಿಂಕಿ ಅವರೇ ಇದು. ನಿಮ್ ಸ್ವಲ್ಪನೂ ರೋಷ ಛಲ ಅನ್ನೋದಿಲ್ಲ, ಅದೆಲ್ಲ ನನಗ್ ಗೊತ್ತಿಲ್ಲ. ನೀವು ಸೆಲೆಕ್ಟ್ ಆಗ್ಬೇಕು ಅಷ್ಟೇ. ಪ್ರತಿಯೊಬ್ರು ಸೆಲೆಕ್ಟ್ ಆಗ್ಬೇಕು ಅಂತಾನೆ ಆಡೋದು. ನೋಡೋಣ ಅಲ್ಲೇನಾಗುತ್ತೆ. ಸುಮ್ನೆ ಒಟ ಒಟ ಅನ್ಬಿಡಿ. ನೋಡಿ, ಅಲ್ಲಿ ವೇಸ್ಟ್ ಗಿಡ ಇರುತ್ತಲ್ಲ, ಹೋಗಿ ಕಟ್ ಮಾಡಿ ಹೋಗಿ. ನೀವ್ಯಾಕೆ ಎದ್ರಿ? ನೀವ್ ಮಲ್ಕೊಳ್ಳಿ. ಯಾಕೆ ಗೀತಾ ಇನ್ನೂ ಎದ್ದಿದ್ಯಾ? ನಿದ್ದೆ ಬಂದಿಲ್ವಾ? ಇಲ್ಲ, ಯಾಕೋ ನಿದ್ದೆ ಬರ್ತಿಲ್ಲ. ಅಲ್ಲ ಗೀತಾ, 12 ಗಂಟೆ ಆಯ್ತು. ನಾಳೆ ರೇಡಿಯೋ ಪ್ರೋಗ್ರಾಮ್ ಇದೆ, ಮನೆ ಕೆಲಸಗಳಿದೆ, ಸುಮ್ಮನೆ ಮಲ್ಕೋ. ಜಾನುನೇ ನೆನಪಾಗ್ತಿದ್ದಾಳೆ, ನಿದ್ದೆನೆ ಬರ್ತಿಲ್ಲ. ಜಾನು ನೋಡ್ಬೇಕು ಅನಿಸ್ತಾ ಇದೆಯಾ? ಬರೀ ನೋಡೋದಲ್ಲ, ಅವಳನ್ನ ಎತ್ಕೋಬೇಕು, ಆಟ ಆಡಿಸ್ಬೇಕು, ಮುದ್ದಾಡ್ಬೇಕು. ಅವಳು ಅಳ್ತಿದ್ರೆ ಅವಳಿಗೆ ಸಮಾಧಾನ ಮಾಡಬೇಕು. ಆದ್ರೆ ಅದೆಲ್ಲ ಇವಾಗ ಆಗಲ್ವಲ್ಲ. ಬಿಡಿ, ನನ್ನ ಮಗಳು ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ಅವಳನ್ನ ಆಟ ಆಡ್ಸೋದಕ್ಕೆ ನಂಗೆ ಅವಕಾಶನೇ ಇಲ್ಲ. ಈಗೇನು ಜಾನು ನೋಡ್ಬೇಕು ತಾನೆ? ಇರು, ಎತ್ಕೊಂಡ್ ಬರ್ತೀನಿ. ಅಯ್ಯೋ, ಇಷ್ಟೊತ್ತಲ್ಲ, ಬೇಡ ಬೇಡ. ನಿನ್ಗೆ ಯಾಕೆ? ನಾನು ಕರ್ಕೊಂಡ್ ಬರ್ತೀನಿ, ಇರು. ಅಯ್ಯೋ ಬೇಡ ಲಕ್ಕಿ ಅವ್ರೆ, ಅಮ್ಮ ಬಿಡ್ತಾರೆ ಎತ್ಕೊಂಡು ಹೋಗೋದಕ್ಕೆ ಮಗುನ್ ಹಾಗೆ. ಆಮೇಲೆ ಸುಮ್ಮನೆ ನಾನು ಎತ್ಕೊಂಡು ಹೋದೆ ಅಂತ ಆಗುತ್ತೆ. ಅಮ್ಮ ಮಲ್ಗಿರ್ತಾರೆ, ಅವ್ರಿಗೆ ಗೊತ್ತಾಗ್ದಂಗೆ ಎತ್ಕೊಂಡ್ ಬರ್ತೀನಿ. ಎಚ್ಚರ ಆಗ್ಬಿಟ್ರೆ ಆಮೇಲೆ ಸುಮ್ಮನೆ ಬೈಸ್ಕೋಬೇಕು ನಾವೇ. ಬೇಡ ಬಿಡಿ. ನೀನ್ ಸುಮ್ಮನೆ ಇರು ಗೀತಾ. ಅಕಸ್ಮಾತ್ ಅಮ್ಮಂಗೆ ಏನಾದ್ರು ಎಚ್ಚರ ಆದ್ರೆ ನಿನ್ನ ಹೆಸರು ಹೇಳಲ್ಲ, ನನ್ನ ಹೆಸರು ಹೇಳ್ಕೊತೀನಿ, ಆಯ್ತಾ? ಲಕ್ಕಿಯವರೇ, ಸಾಕು, ನನ್ನ ಕರ್ಕೊಂಡೋಗಿ ಮಲಗಿಸ್ಬಿಡಿ. ಕೊಡು.
ಯಾಕ್ಲಕ್ಕೆ ಸುಮ್ಮನೆ ನಿಂತಿದ್ಯಾ ಬಾಡಣ. ನೀವು ಆಡಿ, ನಾನು ಆಮೇಲೆ ಜಾಯ್ನ್ ಆಗ್ತೀನಿ. ಯಾಕೋ ಏನಾಯ್ತು? ಇಲ್ಲ ತಾತಣ್ಣ, ಅಸೋಸಿಯೇಷನ್ ಇಂದ ಹೊಸ ಕೋಚ್ ಅಪಾಯಿಂಟ್ ಮಾಡಿದ್ದಾರೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೀನೇ ಹೇಳ್ಕೊಡ್ತಿಲ್ಲ, ಕೋಚ್ ಏನ್ ಮಾಡಕ್ಕ? ಅಲ್ವಾ, ನೀನ್ ಇರ್ಬೇಕಾದ್ರೆ ಕೋಚ್ ಯಾಕೆ? ಎಷ್ಟು ಕಲ್ತ್ರು ಕಡಿಮೆನೆ. ಸೀನಿಯರ್ ಪ್ಲೇಯರ್ನ ಅಪಾಯಿಂಟ್ ಮಾಡಿದ್ದಾರೆ, ಕಲಿಯೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಕಲಿಯೋಣ ಬಿಡಿ. ಚಿಕ್ಕಪ್ಪ ಏನಾರು ಬರ್ತಾ ಇದಾರಾ? ವೆಯ್ಟ್ ಮಾಡು ನೋಡೋಣ, ನನಗೂ ಗೊತ್ತಿಲ್ಲ. ವಿಶ್ವನಾಥ್ ಅವ್ರು ಅಪಾಯಿಂಟ್ ಮಾಡಿದ್ದಲ್ವಾ. ಹಾಯ್ ಸರ್, ನಾನು ಲಕ್ಕಿ, ಟೀಮ್ ಕ್ಯಾಪ್ಟನ್. ಗೊತ್ತು, ನಿಮ್ ಬಗ್ಗೆ ಕೇಳಿದೀನಿ, ನೀವು ಆಡೋದನ್ನು ನೋಡಿದೀನಿ, ಆದ್ರೆ ನಿಮಗೆ ನನ್ನ ಬಗ್ಗೆ ಗೊತ್ತಿರಲ್ಲ. ಸರ್, ನಿಮ್ ಬಗ್ಗೆ ಯಾರು ಗೊತ್ತಿಲ್ಲ, ಸ್ಟೇಟ್ ಪ್ಲೇಯರ್ ಗೌರಿ ಶಂಕರ್ ನೀವು. ಥ್ಯಾಂಕ್ ಯು. ನೋಡಿ, ನಾವಿಬ್ರು ಒಂದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ಒಬ್ರು ಆಟ ಆಡೋದನ್ನ ನೋಡಿರ್ತೀವಿ, ಆದ್ರೆ ಮುಖ ಪರಿಚಯ ಇರಲ್ಲ ಅಷ್ಟೇ. ಹೌದು ಸರ್. ಸರ್ ಬನ್ನಿ, ಟೀಮ್ ಇಂಟ್ರೊಡ್ಯೂಸ್ ಮಾಡಿಸ್ತೇನೆ. ನೋಡಿ, ವಿಶ್ವನಾಥ್ ಅವರು ನೀವು ಈ ಟೀಮ್ ನ ಕ್ಯಾಪ್ಟನ್ ಅಂತ ಹೇಳಿದಿಕ್ಕೆ ನಾನು ಕೋಚ್ ಆಗಿ ಬರೋದಕ್ಕೆ ಒಪ್ಕೊಂಡಿದ್ದು. ಐ ಆಮ್ ಬಿಗ್ ಅಡ್ಮೈರ್ ಆಫ್ ಯು. ನೀವು ತುಂಬಾ ಚೆನ್ನಾಗಿ ಕಬಡ್ಡಿ ಆಡ್ತೀರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.